ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗುರುಜಿ ಇನ್ನೇನಂತ ಅಂದ್ರೆ ಇವಾಗ ಆಗಿನ ಕಾಲದಲ್ಲಿ ಸಿಕ್ಕಾಪಟ್ಟೆ ಜನರು ಕೂಡ ಏಜ್ ಆದವರು ಹಣೆ ಮೇಲೆ ಅಚ್ಚೆ ಹಾಕಿಸ್ಕೊತಿದ್ರು. ಅದೇ ರೀತಿಯಾಗಿ ಕೈ ಮೇಲೆಲ್ಲ ದೇವ್ರನ್ನ ಫೋಟೋ ಬಿಡಿಸ್ಕೊಳ್ಳೋದಾಗಿರ್ಲಿ, ಇಲ್ಲಿ ಎದೆ ಭಾಗದಲ್ಲಾಗಿರ್ಲಿ, ಈ ಮೊನ್ ಕೈ ಮೇಲೆ ಆಗಿರ್ಲಿ ಸಿಕ್ಕಾಪಟ್ಟೆ ಜನರು ಹಾಕಿಸ್ಕೊಳ್ತಿದ್ರು. ಮತ್ತೆ ಅವಾಗಿನ ಕಾಲದಲ್ಲಿ ಏನ್ ಅವರಿಗೆ ಎಫೆಕ್ಟ್ ಆಗಿಲ್ವಾ? ಇವಾಗ ಟ್ಯಾಟೂ ಅನ್ನೋದು ಈಗ ಬಂದಿರೋದು ಆಕ್ಚುಲಿ ಈ ತರ ಎಲ್ಲ ಆಗ್ತಿರಲ್ಲ ಅವರು 100% ಒಂದಿಷ್ಟು ಸಣ್ಣದಾಗ ಹಾಕೋರು. ಇವಾಗ ಏನು ಮೈ ತುಂಬಾ ಹಚ್ಕೊತಾರೆ, ಏನ್ ಹೇಳಿ, ಮೈ ಕಾಣ ಅಷ್ಟೊಂದು ಹಚ್ಕೊತಾರೆ, ಅಷ್ಟೊಂದು ಪ್ರಾಬ್ಲಮ್ ಮಾಡ್ಕೊತಾವ್ರೆ. ಈ ಸ್ಟ್ರಾಂಗ್ ಇತ್ತೀಚೆಗಂತೂ ತುಂಬ ಜನ ಹೇಳ್ತೇನೆ ಇದನ್ನ ಹೆಣ್ಮಕ್ಳು ಮೈಗೆಲ್ಲ ಹಾಕ್ತಾರೆ ನೋಡಿ, ಅವ್ರು ಹಾಕ್ಬಾರ್ದು, ಮೈಗೆಲ್ಲ ಹಾಕ್ಬಾರ್ದು. ತುಂಬ ಸಮಸ್ಯೆಯನ್ನು ಸಿಗಾಕಿರ್ತಾರೆ, ಪ್ರಾಬ್ಲಮ್ ಸಿಗಾಕಿರ್ತಾರೆ. ಮತ್ತು ಭಾಳ ವಿಶೇಷವಾಗಿ ನೆಗೆಟಿವ್ ಕಮೆಂಟ್ಸಲ್ಲಿ ನೀವು ಸಿಗಾಕಿಬೇಕಾದ ಈ ಜನ್ರೇಷನಲ್ಲಿ ನೆಗೆಟಿವ್ ಕಮೆಂಟ್ಸ್ನೆಲ್ಲ ನಿಮ್ಮನ್ನು ಬೈತಾರೆ, ಈ ಥರದ್ದೆಲ್ಲ ಇರುತ್ತೆ. ಕೈಯಲ್ಲಿ ನಾನು ಹೇಳೋದು ಭಾಳ ವಿಶೇಷವಾಗಿ ಉಗ್ರವಾಗಿರುವಂಥ ದೆವ್ವನ್ಗಳೆಲ್ಲ ಹಾಕಿರ್ತಾರೆ, ನಾರ್ಮಲಾಗಿ ಉಗ್ರವಾಗಿರೋದೆಲ್ಲನೂ ಹಾಕ್ತಾರೆ. ಅದರಿಂದ ಅದೆಲ್ಲ ತುಂಬ ಪ್ರಾಬ್ಲಮ್. ಮತ್ತು ಇದನ್ನು ಅತಿ ಹೆಚ್ಚು ಜಾಸ್ತಿ ಬಳಸ್ಕೊಂಡಾಗ ನಿಮಗೆ ತುಂಬ ವಿಶೇಷವಾಗಿ ನಿಮಗೆ ಕ್ಯಾನ್ಸರ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಅಂದರೆ ಒಂದೊಂದು ಟಾಟುಗಳಲ್ಲಿ ಆ ಯೋಗವೂ ಇರ್ತವೆ, ಕಾಯಿಲೆಗಳು ಬರೋದು ಇರ್ತವೆ, ಮತ್ತೆ ಲೋ BP ಆಗಂತ ಚಾನ್ಸಸ್ ಜಾಸ್ತಿ ಇರ್ತವೆ. ಗುರುಜಿ ಇನ್ನೊಂದೇನಂತ ಅಂದ್ರೆ ಇವಾಗ ನಾನು ಒಂದ್ ಕಡೆ ಕೇಳಿದೀನಿ, ಅವರು ಹೇಳಿದ್ದಾರೆ ಏನಂತ ಅಂದ್ರೆ ಟ್ಯಾಟೋ ಹಾಕಿಸ್ಕೊಂಡ್ರೆ ಹೆಣ್ಮಕ್ಳು ದಪ್ಪ ಆಗ್ತಾರೆ ಅಂತ ಹೇಳಿ. ನಿಜಾನಾ ಗುರುಜಿ? ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಜವಾಗ್ಲೂ ಕೂಡ ದಪ್ಪ ಆಗ್ತಾರೆ 100%. ಟ್ಯಾಟೋನ ನಿಮ್ಮ ಮೈ ಮೇಲೆ ಹಾಕಿದ್ರೆ ಅವ್ರ ದೇಹ ದಪ್ಪ ಆಗ ಸ್ಟಾರ್ಟ್ ಆಗುತ್ತೆ. ಬಹಳ ಅದ್ಭುತ. ಯಾಕೆ ಗುರುಜಿ? ರೀಸನ್ ಏನು? ಇಲ್ಲ, ಅದು ಒಳ್ಳೇದಲ್ಲ. ಭಗವಂತ ನೀವಿನ್ನ ಏರುಪೇರು ಮಾಡ್ಬಿಡ್ತಾನೆ ನಿಮ್ಮ ದೇಹವನ್ನು, ಬಹಳ ವಿಶೇಷವಾಗಿ ಏರುಪೇರು. ತುಂಬ ಜನ ಏನಾಗಿದೆ ಗೊತ್ತಾ, ನಾವು ಆರಾಧನೆ ದೇವರು ಆರಾಧಿಸ್ತೀವಿ ಅಂತೆಲ್ಲ ಹಾಕ್ತಾರೆ. ಖಂಡಿತಲ್ಲೂ ಕೂಡ ತುಂಬ ಜನ ಅವ್ರ ಗಂಡನ್ನ ಅವ್ರ ಹೆಂಡತಿನ ಆರಾಧನೆ ಮಾಡೋಕ್ಕಾಗಿರಲ್ಲ ಅವ್ರ ಕೈಲಿ. ಹೌದು, ಇವಾಗ ಸಿಕ್ಕಾಪಟ್ಟೆ ಜನರು ಅದರಲ್ಲೂ ಕೂಡ ಸರ್ಪ್ರೈಸ್ ಕೊಡೋಕೆ ಎದೆ ಮೇಲೆ ಕೈ ಮೇಲೆ ಎಲ್ಲ ಕಡೆ ಹಾಕಿಸ್ಕೊಂಡಿರ್ತಾರೆ. ಅದ್ರ ಬಗ್ಗೆ ಏನು ತುಂಬ ನನ್ನ ಒಂದು ಪ್ರಕಾರ ಇದನ್ನ ಯಾರು ಕೂಡ ದಯವಿಟ್ಟು ದೇಹದ ಮೇಲೆ ತುಂಬ ಜನ ನೋಡಿ, ಇವತ್ತು ಕ್ರಿಕೆಟ್ ಪ್ಲೇಯರ್ ತುಂಬ ಜನ ಹಾಕಿದ್ದಾರೆ ನೋಡಿ. ಸಕ್ಸಸ್ಫುಲ್ ಧೋನಿ ಒಂದು ಹಾಕೊಂಡಿಲ್ಲ, ಒಂದು ಹಾಕೊಂಡಿಲ್ಲ. ಧೋನಿ ಕೂಡ ಒಂದು ಹಾಕಿಲ್ಲ, ರೋಹಿತ್ ಶರ್ಮಾ ಹಾಕಿಲ್ಲ, ಫುಟ್ಬಾಲ್ ಪ್ಲೇಯರ್ ರೊನಾಲ್ಡೋ ಹಾಕಿಲ್ಲ. ದಯವಿಟ್ಟು ನೋಡಿ ಎಷ್ಟು ದೊಡ್ಡ ವೈಬ್ರೇಷನ್. 100% ಇದೆಲ್ಲವೂ ಕೂಡ ಭಾಳ ವಿಶೇಷವಾಗಿ ಈ ಥರ ದೇವ್ರನ್ನ ಮೈ ಮೇಲೆ ಹಾಕ್ಯಂದು ತುಂಬ ಜನ, ಈ ಸಾಕಷ್ಟು ಜನ ಪಿಟ್ ಪಾಕೆಟು ರೌಡಿಗಳು ಇವರೆಲ್ಲರೂ ಹಾಕಿರ್ತಾರೆ ಈ ಥರ. ಅಂದರೆ ಇತ್ತೀಚೆಗೆ ಬಿಡ್ತಾರೆ, ಕೋಡ್ ಗೊತ್ತಾಗುತ್ತೆ ಅಂತ ಅದು ಅಳಿಸೋ ಥರ. ಇದೇನಾಗುತ್ತೆ, ಈ ಒಂದು ಭಗವಂತನ ಕೃಪೆಯಿಂದ ನೀವು ಆಗ್ತಿರಲ್ವ. ಹಾಗಾಗಿ ದಯವಿಟ್ಟು ಹೇಳ್ತಿದ್ದೀನಿ ಕೇಳಿ, ಸಾಕಷ್ಟು ಜನಕ್ಕೆ ಹೇಳ್ತಿದ್ದೀನಿ, ಈ ಥರ ದೇವ್ರದನ್ನು ಯಾವುದೇ ಕಾರಣಕ್ಕೂ ಮೈ ಮೇಲೆ ದಯವಿಟ್ಟು ಧರಿಸ್ಬೇಡಿ. ಯಾಕಂದರೆ ಭಗವಂತನ ಇಷ್ಟು 24 hours ನೀವು ಮಡಿಯಾಗಿರೋಕ್ಕಾಗಲ್ಲ. ದೇವ್ರ ಫೋಟೋ ಹಾಕ್ತೀರಾ, ತೆಗ ತೊಳ್ಕೊತಾ ಇರ್ತೀರ ಬಾತ್ರೂಮಲ್ಲಿ, ಎಲ್ಲ ಮಾಡಬಾರ್ದು ಮಾಡ್ತಾ ಇರ್ತೀರ. ದೇವ್ರದ್ದು ದೇಹವನ್ನು ಹಾಕಿದ್ಮೇಲೆ ಬಾಯಿಗೆ ಬಂದಂಗೆ ಕೆಟ್ಟದಾಗ ಬೈತಾ ಇರ್ತೀರ, ನೀನು ನಮ್ಮನ್ನಂತೆಲ್ಲ ಬೈತಾ ಇರ್ತೀರ. ಇವೆಲ್ಲ ಪದಗಳನ್ನ ಯೂಸ್ ಮಾಡಿ ಸಿಕ್ಕಾಬಟ್ಟೆ ಒಂದು ಪಾಪಕ್ಕೆ ಹೊಣೆ ಹಾಕ್ತೀರ. 100% ತುಂಬ ದೊಡ್ಡ ಪಾಪಕ್ಕೆ ಹೊಣೆ ಹಾಕ್ತೀರ. ಈ ಥರದ್ದೆಲ್ಲ ದಯವಿಟ್ಟು ನೀವು ಬಳಸಬಾರ್ದು. ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಈ ಒಂದು ಬಹಳ ಅದ್ಭುತವಾಗಿ ನೀವು ನೋಡಿರ್ಬೋದು, ಒಂದಲ್ಲ ಒಂದು ಸಮಸ್ಯೆಗೆ ನೀವು ಸಿಗಾಕಿನ ಕಾರಣವೇ ನಿಮ್ಮ ಮುದ್ರೆ, ಒಂದು ಬಹಳ ವೈಬ್ರೇಷನ್ನು. ಇದನ್ನು ಎಷ್ಟು ಅವಾಯ್ಡ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಬೇರೆ ಏನಾರ ಕೇಳಿ, ನಿಮ್ಗೆ ಆಸೆ ಇದ್ರೆ ದೇವ್ರನ್ನಂತೂ ಮುಟ್ಟಬೇಡಿ 100%. ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರಿಂದ. ನಿಮ್ಮ ಹೆಸರು? ಚಂದನ. ಒಂದ್ ಸ್ವಲ್ಪ ಜೋರಾಗಿ ಮಾತನಾಡಿ. ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರು. ಓಕೆ, ಏನ್ ಪ್ರಶ್ನೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗುನ್ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯ ತಿಳಿಸಿ. ಇದು ದಿನಾಂಕ 17/1/2012. 17/1/2012 ಬೆಳಿಗ್ಗೆ 11:30. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಮಸ್ತೆ ಗುರುಗಳೇ. ನಮಸ್ಕಾರ. ಏನು ಪ್ರಶ್ನೆ ಏನು? ಅವನು ಹೆಂಗೆ ಮುಂದೆ ವಿದ್ಯಾಭ್ಯಾಸ ಎಲ್ಲವ ಅಂತ ಕೇಳಬೇಕಿತ್ತು. ಮೇಡಮ್ ಅವರೇ, 2036 ತುಂಬ ಚೆನ್ನಾಗಿದೆ. ವಿದ್ಯಾಭ್ಯಾಸ ಎಲ್ಲ ಸಕ್ಕದ ರಾಜೋಗ ಜಾತಕ ಅಂತ ಹೇಳುತ್ತೆ. ತುಂಬ ಬ್ಯೂಟಿಫುಲ್ ಅಂತ ಜಾತಕ, ಅದ್ಭುತವಾದ ಜಾತಕ ಅಂತ ಹೇಳುತ್ತೆ. ತುಂಬ ಅವನಿಗೆ ರಂಜಿತ್ ಡಿಆರ್ ಅಂತ ಹೆಸರಿಟ್ಬಿಟ್ಟಿದೀವಿ. ಅದು ಎಲ್ಲ ಸೇರಿದ್ರೆ 8 ಬರುತ್ತೆ. ಅವ್ನು ನಂಗೆ ಹೆಸರು ಅದು ಬೇಡ, ರಜತ್ ಅಂತ ಇಡ್ರಿ ಅಂತ ಹೇಳ್ತಾ ಇದ್ದಾನೆ. ರಜತ್ ನನ್ನ ಪ್ರಕಾರ ನೋಡಿ, ನೇಮಿಗೆ ನೋಡಿ ಮೇಡಮ್, ನೇಮಿಗೆ ನಮ್ಮ ಆಫೀಸಿಗೆ ಬರ್ರಿ. ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇದ್ದಾವೆ, ದಯವಿಟ್ಟು ನಮ್ಮ ಆಫೀಸಿಗೆ ಬರ್ರಿ. ಅವನ ಲೈಫಲ್ಲಿ ಅವನ ಜಾತಕ ತುಂಬ ಪವರ್ಫುಲ್ ಆಗಿದೆ. ಆದರೆ ತಂದೆ ಮತ್ತು ತಾತನಿಗೆ ಆಯುಷ್ ಕಮ್ಮಿ ಅಂತ ಹೇಳುತ್ತೆ ಜಾತಕದಲ್ಲಿ. ಏನು ಹೇಳಿ? ಹೇಳಿ ಗುರುಗಳೇ.
ತಂದೆಗೆ ಮತ್ತು ತಾತನಿಗೆ. ತಾತ ಇದ್ದಾರಾ ಹೋದ್ರಾ? ಇದಾರೆ ಇಬ್ಬರು ಇದ್ದಾರಾ? ಇಬ್ರು ಇದಾರೆ. ಆಗ ಅದೊಂದನ್ನು ಜೋಪಾನ ನೋಡ್ಕೊಳ್ಳಿ. ಅದು ದಶೆ ನಡಿಬೇಕಾದ್ರೆ ರಾಹು ದಶೆ ನಡೀತಾ ಇದೆ, ಮುಗ್ದಿತೆ. ಹಾಗಾಗಿ ಗುರು ತುಂಬ ಪವರ್ಫುಲ್ಲು, ಚೆನ್ನಾಗಿ ಓದಿಸಿ ಒಳ್ಳೇದಾಗುತ್ತೆ. ಅದ್ಭುತವಾದ ಜಾತಕ, ಸೂಪರ್ ಒಳ್ಳೆ ಜಾತಕ, ಅದ್ಭುತವಾದ ಬ್ಯೂಟಿಫುಲ್ ಜಾತಕ. ಮುಂದಕ್ಕೆ ಓದ್ಸೋದು ಅಂತ ಗುರುಗಳೇ ಒಂದು. ಅಮ್ಮ ಇವಾಗೇನು 8ನೇ ಕ್ಲಾಸಾ 9? ಇವಾಗ 9ನೇ ಕ್ಲಾಸು. ಅವನು UPSC ತಂದು ನಾನು IAS ಆಗಬೇಕು ಅಂತ ಭಾರಿ ಆಸೆ. ಓಹೋ ಮೇಡಮ್ ಅವರೇ, ಅಷ್ಟೆಲ್ಲ ಮಾಡ್ಬೇಕಂದ್ರೆ ತುಂಬ ಬೇಡದಿರೋ ದುಡ್ಡನ್ನೆಲ್ಲ ತಿನ್ನೋವಷ್ಟು ಅರ್ಹತೆವಷ್ಟು ಇರಬೇಕು. ಅದನ್ನ ಇಟ್ಕೊಳಕ್ಕೆ ಯೋಗ ಇರಬೇಕು. ಏನು ಹೇಳಿ? ಅದೇ ಒಂದೊಂದು ನಿಮ್ಮದೊಂದು ಸುಮ್ಮನೆ ಒಂದು ಕರೆಂಟ್ ಬಿಲ್ಗೆ, KB ಬಿಲ್ಗೆ ಒಂದು ಎಷ್ಟೋ ದುಡ್ಡು ಕೊಡಬೇಕಾಗತ್ತೆ ಅಲ್ವಾ ಮೇಡಮ್ ಅವರೇ? ಅಲ್ಲಿ ಎಷ್ಟೆಷ್ಟು ಕೆಲಸ ಆಗಬೇಕು, ಅಷ್ಟು ದುಡ್ಡೆಲ್ಲದು ನೀವು ಅರಿಸ್ಕೊತೀರಾ? ಒಂದು 500-600 ಕೋಟಿ 300 ಕೋಟಿ ಬೇನಾಮಿ ಪ್ರಾಪರ್ಟಿ ಎಲ್ಲದನ್ನೂ ಅಲ್ಲ, ಅದು ಅಲ್ಲ. ಎಲ್ಲರಿಗೂ ಬರೀ ಕೆಲಸದ ಮೇಲೆ ಗಮನ ಇಲ್ಲ. ಕೆಲಸಕ್ಕೆ ಹೋಗೋರು ಕೆಲಸ ಅಂತಾರೆ ಮೇಡಮ್. ಆಮೇಲೆ ಇನ್ಕಮಿಗೂ ಗಮನ ಇರಬೇಕು. ಏನು ಹೇಳಿ? ಏನು ಅರ್ಥ ಆಯ್ತಾ? ಅರ್ಥ ಆಯ್ತು. ಅದೇ ಅವನಿಗೆ ಆಸೆ ಅಲ್ಲ, ಅದಕ್ಕೆ ಈಗಿಂದಾನೇ ಆಸೆ ಅವನಿಗೆ ಆ ಥರ ಆಗ್ಬೇಕು. ನೋಡಿ ಮೇಡಮ್ ಅವರೇ, ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಅಂಥ ಹುದ್ದೆಗಳೆಲ್ಲ ಸಿಗಲ್ಲ. ಓಕೆ ಸರ್. ಓಕೆ.